ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಆರ್ ಅಶೋಕ್ ಅವರು, ವಿರೋಧ ಪಕ್ಷದ ನಾಯಕರು. ನಮಸ್ಕಾರ ಸರ್. ಚಂದನ್ ಶರ್ಮಾ, ವಿಸ್ತಾರ ನ್ಯೂಸ್ ಇಂದ ಮಾತಾಡ್ತಾ ಇದ್ದೀನಿ. ಎಲ್ಲಾ ಸಮೀಕ್ಷೆಗಳು ಕೂಡ ಒನ್ಸ್ ಅಗೈನ್ NDA, ಒನ್ಸ್ ಅಗೈನ್ ಮೋದಿ ಅಂತ ಹೇಳ್ತಾ ಇದ್ದಾರೆ. ಆನ್ ಅನ್ ಆವರೇಜ್ ತೆಗೆದುಕೊಂಡಾಗ 350+ ಫಾರ್ NDA ಅಂತ ಎಲ್ಲ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ. ಕರ್ನಾಟಕದ ಮಟ್ಟದಲ್ಲಿ ಕಾಂಗ್ರೆಸ್ ಒಂದ್ ಸ್ವಲ್ಪ ಮೇಲುಗೈ ಪಡ್ಕೊಳ್ಬಹುದು ಅಂತ ಹೇಳ್ತಾ ಇದ್ದಾವೆ. ಏನಂತೀರಿ? ಎಕ್ಸಿಟ್ ಪೋಲ್ ಬರ್ತಾ ಇರೋದು ಚಂದನ್ ಅವರು ಖುಷಿ ತಂದಿದೆ, ಸಂತೋಷ ತಂದಿದೆ. ನಮ್ಮದು 2 ಅಜೆಂಡಾ. ಮತ್ತೊಮ್ಮೆ ಮೋದಿ ಪ್ರಧಾನಿ, 400 ಗಡಿ ದಾಟಬೇಕು ಅನ್ನೋದು ನಮ್ಮ ಅಜೆಂಡಾ. ಅದರಲ್ಲಿ ಒಂದು ಅಜೆಂಡಾ ಈಡೇರಿದೆ. 2ನೇ ಅಜೆಂಡಾ ಈಗ ಎಕ್ಸಿಟ್ ಪೋಲಲ್ಲಿ 350, 365 ಈ ಥರದ್ದೆಲ್ಲ ಬರ್ತಾ ಇದೆ. ನಾವು 400 ಅಂತ ಇಟ್ಕೊಂಡಿದ್ದೀರಿ. ರಿಯಲ್ ಪೋಲಲ್ಲಿ ಹತ್ತತ್ರ ಹೋಗ್ತಿರೋನು ಅಂತ ಅನಿಸುತ್ತೆ. ಬಟ್ ನಮ್ಮ ಉದ್ದೇಶ ಇದ್ದಿದ್ದು 400 ರೀಚ್ ಆಗಬೇಕು ಅಂತ. ಬಟ್ ಜನರ ಬೈಕೆ ನೀವು 360 ಸಾಕು, ಅದರಲ್ಲೇ ದೇಶವನ್ನು ಆಳಿ ಅಂತ ಕೊಟ್ಟಿರ್ಬೋದನೋ ಗೊತ್ತಿಲ್ಲ. ಅಂದರೆ ನಮ್ಮ ಮತ್ತೊಮ್ಮೆ ಮೋದಿ ಏನು ಸ್ಲೋಗನ್ ಇತ್ತು, ಅದಕ್ಕೆ ಇಡೀ ದೇಶದ ಜನ, ಕರ್ನಾಟಕ ಜನ ಬೆಂಬಲ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಸ್ವಾಗತ ಮಾಡ್ತೀನಿ. ಈ ರಿಸಲ್ಟು ನಮಗೆ ಸಂತೋಷ ತಂದಿದೆ. ಇನ್ನಷ್ಟು ಉರುಪಿನಿಂದ ಕೆಲಸ ಮಾಡುವಂಥದ್ದಕ್ಕೆ ನಮ್ಮ ಕಾರ್ಯಕರ್ತರಿಗೆ ಅವಕಾಶ ಬಂದಿದೆ. ದೇಶವನ್ನು ಮುನ್ನಡೆಸೋ ಶಕ್ತಿ ಇರೋದು BJP ಅವರಿಗೆ, ನರೇಂದ್ರ ಮೋದಿಯವರಿಗೆ ಅನ್ನೋದನ್ನು ದೇಶದ ಜನ ಮತ್ತೊಮ್ಮೆ ಸ್ಪಷ್ಟ ಮಾಡಿದ್ದಾರೆ. ದೇಶದ ಜನತೆಗೆ ಅಭಿನಂದನೆ ಸಲ್ಲಿಸ್ತೀನಿ. ಈಗ ಇವೆಲ್ಲದರ ನಡುವೆ ಕಳೆದ 10 ವರ್ಷದಲ್ಲಿ ಮಾತನಾಡೋದಾದ್ರೆ, ಯಾಕೆ ಈಗ NDA ಅಲಯನ್ಸ್ನ ಹತ್ರಕ್ಕೆ ಬರೋದಕ್ಕೆ ಕಾಂಗ್ರೆಸ್ಗಾಗಲಿ, ಘಟಬಂಧನ್ಗಾಗಲಿ ಅಥವಾ ಇಂಡಿ ಅಲಯನ್ಸ್ಗಾಗಲಿ ಯಾಕೆ ಸಾಧ್ಯ ಆಗಿಲ್ಲ ಅಂತ ತಮ್ಗನ್ಸುತ್ತೆ? ನೀವೊಬ್ಬ ಪೊಲಿಟಿಕಲ್ ಅನಲಿಸ್ಟ್ ಆಗಿ, ಒಬ್ಬ ಸೀಸನ್ ಪಾಲಿಟಿಷಿಯನ್ ಆಗಿ ತಾವು ಅದನ್ನು ಗಮನಿಸಿದಾಗ ಯಾಕೆ ಅವ್ರಿಗೆ ಹತ್ರ ಬರೋಕ್ಕಾಗಲಿಲ್ಲ? ಯಾಕೆ ಒಂದೇ ಒಂದು ಹಂತಕ್ಕೂ ಕೂಡ BJP ಹತ್ರಕ್ಕೆ ಬರೋಕ್ಕಾಗಲಿಲ್ಲ ಇಷ್ಟೆಲ್ಲ ಹೋರಾಟಗಳ ನಡುವೆ ಕೂಡ ಅಂತ ತಮ್ಗನ್ಸುತ್ತೆ? ಮೊದಲನೇದು ನಂಬರ್ 1 ನಾಯಕತ್ವ ಇಲ್ಲ. ನಾವಿಕನಿಲ್ಲದ ದೋಣಿ ಅದು. INDA ನಾವಿಕನಿಲ್ಲದ ದೋಣಿ. 2ನೇದು ಮುಸ್ಲಿಮರ ಓಲೈಕೆ ರಾಜಕಾರಣ. ಮುಸ್ಲಿಮರನ್ನ ಅತಿಯಾಗಿ ಓಲೈಕೆ ಮಾಡುವಂಥ ಒಂದು ರಾಜಕಾರಣದಿಂದ ದೇಶದಲ್ಲಿರ್ತಕ್ಕಂಥ ಬಹುಸಂಖ್ಯಾತರು ಕಾಂಗ್ರೆಸ್ ವಿರುದ್ಧವಾಗಿದ್ದಾರೆ. ಮತ್ತು ಈ INDA ಒಕ್ಕೂಟ ಏನಿದೆ, ಪ್ರತಿದಿನನೂ ಒಡೆದೋಗ್ತಾ ಇರ್ತತೆ. ಪ್ರತಿದಿನನೂ ಅಲ್ಲಿಂದ ನಾಯಕರು ಕಾಲು ಕೀಳ್ತಾ ಇದ್ದಾರೆ. ಈ 3 ಕಾರಣದಿಂದ ಪ್ರತಿ ಬಾರಿನೂ ಕೂಡ ಕಾಂಗ್ರೆಸ್ಸು ಮತ್ತು ಅದರ ಮಿತ್ರ ಪಕ್ಷಗಳು BJPಯ ಹತ್ತಿರಕ್ಕೆ ಬರೋಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಇದು ಅವರ ಫೇಲ್ಯೂರ್ಸ್. ಮತ್ತೆ ಅದೇ ಪರಿಸ್ಥಿತಿ. ಪಾಪ ರಾಹುಲ್ ಗಾಂಧಿ ಅವ್ರ ತಪ್ಪಲ್ಲ, ನಾನು ರಾಹುಲ್ ಗಾಂಧಿ ಅವ್ರ ತಪ್ಪು ಅಂತ ಹೇಳಲ್ಲ. ಬಲವಂತವಾಗಿ ಅವ್ರನ್ನ ಹಿಡ್ಕೊಂಬರೋದು, ಅವ್ರನ್ನ ಬಲವಂತವಾಗಿ ಚುನಾವಣೆಗೆ ಹಚ್ಚುವಂಥದ್ದು. ಮತ್ತು ಎಲ್ಲ ಸಮೀಕ್ಷೆ ಹಿಂದೆ ನಾನು ನೋಡಿದೆ, ಕೆಲವರೆಲ್ಲ ಪ್ಯಾನೆಲ್ ಅನಾಲಿಸಿಸರ್ಸ್ ಎಲ್ಲ ಹೇಳಿದ್ರು ರಾಹುಲ್ ಗಾಂಧಿ ಅವರು ಒಂದು ಸ್ವಲ್ಪ ದಿನ ರಿಟೈರ್ಡ್ ಆಗಿ ಬೇರೆಯವರಿಗೆ ಅವಕಾಶ ಕೊಡಬೇಕು ಅಂದರು. ಆದರೆ ಆ ಕುಟುಂಬದವರು ಆ ಕುಟುಂಬ ರಾಜಕಾರಣವನ್ನು ಬಿಟ್ಟು ಆಚೆ ಬರೋಕ್ಕೆ ಆಗ್ತಾನೇ ಇಲ್ಲ. ಕಾಂಗ್ರೆಸ್ ಅವರು ಆ ಕುಟುಂಬ ರಾಜಕಾರಣವನ್ನು ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ವಡೇರ, ಅವ್ರ ಮಕ್ಕಳು, ಮೊಮ್ಮಕ್ಕಳು, ಈ ಥರದ್ದೊಂದು ಸಂತತಿ ಇದೆಯಲ್ಲ, ಇದನ್ನ ಜನ ಒಪ್ತಾ ಇಲ್ಲ ಅನ್ನೋದು ಈ ರಿಸಲ್ಟ್ ಇಂದ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದು ಕಾಂಗ್ರೆಸ್ಸಿನ ಫೇಲ್ಯೂರ್. ವಾದ್ರ. ಓಕೆ ಈಗ ನಿಮ್ಗೆ ನೇರ ಪ್ರಶ್ನೆ ಕೇಳ್ತೀನಿ ನಾನು. ಐ ವಾಂಟ್ ಟು ಬಿ ವೆರಿ ಡೈರೆಕ್ಟ್ ವಿತ್ ಯು. ನಾನು ಸುಮ್ಮನೆ ಬಟ್ರಿ ಆಗಿರೋಕ್ಕೆ ಇಷ್ಟಪಡಲ್ಲ. ಏನು ಹಾಸನ ಗೆಲ್ತೀರಾ ನೀವು? ಗೆಲ್ಲೋ ಥರ ಕಾಣಿಸ್ತಾ ಇದೆ. ಇದೆಲ್ಲ ರಿಸಲ್ಟ್ಗಳು ನೋಡ್ತಾ ಇದ್ರೆ ಗೆಲ್ಲೋ ಥರ ಕಾಣಿಸ್ತಾ ಇದೆ ಹಾಸನ ಕೂಡ. ಯಾಕಂದರೆ ಹಾಸನ ಜನ ಒಂಥರ ನೋಡಿದ್ದೀರ, ಡಿಫ್ರೆಂಟ್. ಅವರು ಯೋಚನೆನೇ ಡಿಫ್ರೆಂಟು. ನನಗೆ ಗೆಲ್ಲೋ ಥರ ಕಾಣಿಸ್ತಾ ಇದೆ ಅಂತ ಅನಿಸುತ್ತೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಜನ ಏನು ತೀರ್ಮಾನ ಮಾಡಿದಾರೆ ಅದು ನಾನು ಭವಿಷ್ಯ ಹೇಳೋಕ್ಕಾಗಲ್ಲ. ರಿಸಲ್ಟ್ ನೋಡ್ತಾ ಇದ್ರೆ ಗೆಲ್ಲಬಹುದು ಅಂತ ಅನಿಸುತ್ತಾನೆ. ಅದು ಯಾಕೆ ನಿಮ್ಗೆ ಹಾಸನ ಬೇರೆ ಎಲ್ಲ ಗೆಲ್ತೀವಿ ಅನ್ನೋರು ಹಾಸನ ಗೆಲ್ಲೋ ಥರ ಕಾಣಿಸುತ್ತೆ ಅಂತಿರಲ್ಲ, ಯಾಕೆ ನೀವು? ಇರಲಿ, ಮೊದಲಿಂದನೂ ಸ್ವಲ್ಪ ಒಡಕಿತ್ತಲ್ಲ ನಮ್ಮ BJP ಅಂತ ನೋಡಿ. ಇಡೀ ರಾಜ್ಯದಲ್ಲಿ JDS BJP ಹೊಂದಾಣಿಕೆ ಏನಿದೆ ಒಂಥರ ಆಲೂಜೇನ್ ಥರ ಇತ್ತು. ಹಾಸನದಲ್ಲಿ ಮಾತ್ರ ಸ್ವಲ್ಪ ವ್ಯತ್ಯಾಸಗಳು ಕಂಡು ಬಂದಿತ್ತು. ಪತ್ರಿಕೆಯಲ್ಲೂ ಮಾಧ್ಯಮದಲ್ಲೂ ದಿನನಿತ್ಯ ನಮ್ಮ ಲೀಡರ್ಸು ಮಾತಾಡೋವಾಗ ಕೂಡ ಅದು ಕಂಡು ಬರ್ತಾ ಇತ್ತು. ಅದಕ್ಕಿಂತ ಸ್ವಲ್ಪ ಡೌಟಾಗಿ ಹೇಳಿದ್ದೀನಿ ಅಷ್ಟೇ. ಹಂಗಂತತೆ ಸೋಲ್ತೈತೆ ಅಂತ ಹೇಳಿಲ್ಲ ನಾನು.
ಓಕೆ 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 ಸೋಲ್ ವಾಟ್ ಅಬೌಟ್ ಬೆಂಗಳೂರು ಗ್ರಾಮಾಂತರ ಏನು ವಾಟ್ಸ್ ದ ಕಾನ್ಫಿಡೆನ್ಸ್ ಯಾವ ಬೆಂಗಳೂರು ಗ್ರಾಮಾಂತರ? ಗೆದ್ದೇ ಗೆಲ್ತೀರಿ ಬೆಂಗಳೂರು. ಡಾಕ್ಟರ್ ನಮ್ಮ ಗೆದ್ದೇ ಗೆಲ್ತಾರೆ ಡಾಕ್ಟರ್ದು. ನೋಡಿ ಫಸ್ಟ್ ಟೈಮ್ ನೋಡಿದ್ದೀರಾ ಸುರೇಶ್ ಅವರು, DK ಸುರೇಶ್ ಅವರು ಅವರೊಬ್ಬರೇ ಚುನಾವಣಾ ಪ್ರಚಾರ ಕಳೆದ ಅವ್ರು 2 ಸರಿ ನಿಂತಿದ್ರಲ್ಲ, ಅವರೊಬ್ಬರೇ ಚುನಾವಣಾ ಪ್ರಚಾರ ಮಾಡ್ತಾ ಇದ್ರು. DKನೂ ಆ ಕಡೆ ತಲೆ ಇಕ್ಕಿ ಹೋಗಿರಲಿಲ್ಲ. ಈ ಸರಿ DK ಅವ್ರ ಕುಟುಂಬ ಪರಿವಾರ ಯಾರ್ಯಾರಿದ್ದಾರೋ ಕುಕ್ಕರ್ ಹಂಚೋದು ಸೀರೆ ಹಂಚೋದು ಎಲ್ಲ ಮಾಡಿದ್ದಾರೆ ಅಂತ ಹೇಳಿದ್ರೆ ಭಯ ಬಿದ್ದಿದ್ದಾರೆ ಅಂತ ಅರ್ಥ ಆಯ್ತಲ್ಲ. ಭಯ ಬಿದ್ದಿದ್ದಾರೆ ಅಂದ್ರೆ ಸೋಲ್ತಾರೆ ಅಂತ ಅರ್ಥ. ಓಕೆ ಬಟ್ ಇವನ್ ಗ್ಯಾರಂಟಿ ಬಿಜೆಪಿ ಅಲ್ಲಿ ಗೆಲ್ಲುತ್ತೆ. ಸರಿ ಆಯ್ತು. ಈಗ ಡಿಸ್ಪೈಟ್ ಆಫ್ ಎವ್ರಿಥಿಂಗ್, ಈಗ ನೀವು JDSನ ಜೊತೆಗಿನ ಶಕ್ತಿ ಸಂಬಂಧಗಳನ್ನು ಭಾಳ ದೊಡ್ಡ ಮಟ್ಟದಲ್ಲಿ ಬೆಳೆಸ್ಕೊಂಡ್ರು, ನೀವು ಅವ್ರ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡ್ರು ಕೂಡ ನಿಮಗೆ ಮ್ಯಾಕ್ಸಿಮಮ್ ಈಸ್ ಇಂಡಿಯಾ ಟುಡೇ ಅಂತ ಅನ್ನುವಾಗ, ಜನ್ ಕಿ ಬಾತ್ ಅಂತ ಅನ್ನುವಾಗ ನಿಮಗೆ ಲಾಸ್ಟ್ ಟೈಮ್ 25-26 ಗೆದ್ದುಬಿಟ್ಟಿದ್ದವ್ರು ನೀವು ಮ್ಯಾಕ್ಸಿಮಮ್ ಒಂದು 22-23 ಇದ್ದೀರಿ. ಒಂದು ಸ್ವಲ್ಪ ಸ್ಲಂಪ್ ಆಗಿದೆ ನಿಮ್ಗೆ, ಏನೋ ಒಂದು ಚೂರು ಏನೋ ಆಗಿದೆ. ಅದೇನು ಹೊಂದಾಣಿಕೆ ಕೊರತೆನಾ? ಫಾರ್ ಎಕ್ಸಾಂಪಲ್ ಈಗ ಏನು ಚಿತ್ರದುರ್ಗನಾ, ದಾವಣಗೆರೆನಾ, ರಾಯಚೂರ, ಬೀದರ, ಅಥವಾ ಎಲ್ಲಿ ನಿಮ್ಗೆ ಡೌಟು ಅಂತ ಎಲ್ಲಿ ಬರ್ತಿರೋದು? ಯಾಕೊಂದು 2-3 ಸ್ಥಾನಗಳಲ್ಲಿ ಎಲ್ಲ ಎಕ್ಸಿಟ್ ಪೋಲ್ಗಳಲ್ಲೂ ಕೂಡ ನಿಮಗೆ ಹೊಡೆತ ಅನ್ನೋ ಥರದಲ್ಲಿದೆ. ಇದು ಎಕ್ಸಾಕ್ಟ್ ಪೋಲ್ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಇವನ್ ದೆನ್ ಯಾಕೆ 25-25 ಗೆದ್ದವರು ಡಿಸ್ಪೈಟ್ ಆಫ್ ಹ್ಯಾವಿಂಗ್ ಎವ್ರಿಥಿಂಗ್ ಯಾಕೆ ಅಂತ ನಿಮ್ಗೆ ಅನ್ಸುತ್ತೆ? ನಾನು ರಾಯಚೂರು, ಚಿತ್ರದುರ್ಗ ಈ ಥರ ಚಾಮರಾಜನಗರ ಈ ಥರದ್ದು ಹೇಳಕ್ಕೆ ಹೋಗಲ್ಲ ನಾನು. ಒಟ್ಟಾರೆ ನನಗನ್ಸ್ತೈತೆ ಕಳೆದ ಬಾರಿ ನಮ್ಮ ಚುನಾವಣಾ ಎಕ್ಸಿಟ್ ಪೋಲ್ಸ್ ಎಲ್ಲನೂ ಕೂಡ ನಮಗೆ 22, 21, 22 ಇಷ್ಟರಲ್ಲೇ ಕೊಟ್ಟಿದ್ದು. ನಾವು 25ವರೆಗೂ ನಾವು ಹೋದ್ರಿ. ಬಟ್ ಆ ರೀತಿಯಾದಂಥ ಕಳೆದ ಬಾರಿ ಏನಾಯಿತು, JDS ಮತ್ತು ಕಾಂಗ್ರೆಸ್ಸಿನ ಹೊಂದಾಣಿಕೆಯನ್ನು ಕಾರ್ಯಕರ್ತರು ರಿಜೆಕ್ಟ್ ಮಾಡಿಬಿಟ್ರು. ಕಾಂಗ್ರೆಸ್ ಕಾರ್ಯಕರ್ತರು JDS ಕಾರ್ಯಕರ್ತರೆ ಒಬ್ಬರನ್ನೊಬ್ಬರನ್ನ ಸೋಲ್ಸೋವಂಥ ಕೆಲಸವನ್ನು ಮಾಡಿದ್ರು. ಈಗ ದೇವೇಗೌಡರು ನಿಂತರು, ದೇವೇಗೌಡರು ಸೋಲ್ಸೋಕೆ ಇಡೀ ಕಾಂಗ್ರೆಸ್ ಅವರು ನಿಂತ್ಕೊಂಡ್ರು. ಎಲ್ಲೆಲ್ಲಿ ಕಾಂಗ್ರೆಸ್ ನಿಂತಿದೆ ಅಲ್ಲಿ JDS ಅವರು ಅವ್ರನ್ನ ಸೋಲ್ಸೋಕ್ಕೆ ನಿಂತ್ಕೊಂಡ್ರು. ಅದರಿಂದ ನಮಗೆ ಪ್ಲಸ್ ಪಾಯಿಂಟ್ ಆಯಿತು. ಈ ಸರಿ ಆ ಥರದಿಲ್ಲ. ಕಾಂಗ್ರೆಸ್ ಒಂಟಿಯಾಗಿ ಸ್ಪರ್ಧೆ ಮಾಡಿದ್ದಾರೆ, ಅವ್ರ ಕಾರ್ಯಕರ್ತರು ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ, ಇದು ಇರ್ಬೋದು ಅವ್ರಿಗೆ. ಆದರೆ ನಾವು ಕಳೆದ 20 ವರ್ಷದ ನೀವು ಯಾವುದೇ ಚುನಾವಣಾ ರಿಸಲ್ಟ್ ನೋಡಿದ್ರು ಕೂಡ ನಾವು 14, 18, 19, 25 ಈ ರೇಂಜಲ್ಲೇ ಬಂದಿದ್ರಿ. ಯಾವತ್ತೂ ಕಾಂಗ್ರೆಸ್ ಡಬಲ್ ಡಿಜಿಟ್ ಹೋಗೇ ಇಲ್ಲ ಕಳೆದ 20 ವರ್ಷದಲ್ಲಿ. ಬಟ್ ಇದರಿಂದ ನಮಗೆ ಪೂರ್ತಿ ಕಾನ್ಫಿಡೆನ್ಸ್ ಇದೆ. ಅಲ್ಲ, ಬಟ್ ಇನ್ನೊಂದು ಗಮನಿಸಬೇಕು ನೀವು, ಕಾಂಗ್ರೆಸ್ಗೆ ನಿಮಗೆ ಬೇರೆ ಮಿನಿಮಮ್ 3ರಿಂದ 5, 8, 10 ತನಕ ಕೂಡ ಹಲವು ಸಮೀಕ್ಷೆಗಳು ಕೊಟ್ಟಿದ್ದಾವೆ. ಅಂದರೆ ಎಲ್ಲೋ ಒಂದು ಕಡೆ ಎಕ್ಸಿಟ್ ಪೋಲ್ಗಳು ಎಕ್ಸಾಕ್ಟ್ ಅಲ್ಲ ಅಂತಂದ್ರೂ ಕೂಡ ಕರ್ನಾಟಕದ ಮಟ್ಟದಲ್ಲಿ ಗ್ಯಾರಂಟಿಗಳು ವರ್ಕೌಟ್ ಆಗಿರ್ಬೋದಾ, ಗ್ಯಾರಂಟಿಗಳು ಇನ್ರೋಡ್ಸ್ ಆಗಿರ್ಬೋದಾ, ಗ್ಯಾರಂಟಿಗಳು ಅಂಡರ್ ಕರೆಂಟ್ ಆಗಿರ್ಬೋದಾ? ಯಾಕಂದರೆ ಬರೀ ಒಂದು ಸ್ಥಾನ ಬೆಂಗಳೂರು ಗ್ರಾಮಾಂತರ ಮಾತ್ರ ಗೆದ್ಕೊಂಡಿದ್ದು 2019ನಲ್ಲಿ ಕಾಂಗ್ರೆಸ್ಸು. ಅದನ್ನು ನಾವು ಮರಿಬಾರ್ದು ಅಶೋಕ್ ಜಿ. ಇಲ್ಲ, ನಾನು ಒಪ್ಕೊಂತೀನಿ, ನಾನು ಅದು ಕರೆಕ್ಟು. ಕಳೆದ ಬಾರಿದ ಒಂದು ವಿಶೇಷ ಸನ್ನಿವೇಶಗಳು ಆ ಥರದ್ದಾಯಿತು. ಇಲ್ಲಾಂದ್ರೆ ನಾರ್ಮಲ್ಲಾಗಿ ಅವರು ಒಂದು 5-6 ಸ್ಥಾನ ಗೆಲ್ತಾನೆ ಇದ್ರು. ಪ್ರತಿ ಸರಿನೂ ಕಾಂಗ್ರೆಸ್ ಅವ್ರು ಯಾವತ್ತೂ ಒಂದು ಸ್ಥಾನಕ್ಕೆ ಹೋಗೇ ಇಲ್ಲ, ಗೆಲ್ತಾನೆ ಇದ್ರು. ಬಟ್ ಅವರು ಹೊಂದಾಣಿಕೆ ಮಾಡಿದ್ದನ್ನ ಒಪ್ಪಿಲ್ಲ. ಬಟ್ ತಾವು ಹೇಳ್ದಂಗೆ ಕಾಂಗ್ರೆಸ್ ಇಂಪ್ರೂವ್ ಆಗಿದೆ ಅಂತ ಹೇಳಿದ್ರೆ ಗ್ಯಾರಂಟಿಗಳ ಎಷ್ಟು ಪರಿಣಾಮ ಬೀರಿದೆ ಅನ್ನೋದನ್ನು ಕೊಡಬೇಕು. ಈಗ ನರೇಂದ್ರ ಮೋದಿ ವರ್ಸಸ್ ಗ್ಯಾರಂಟಿ, ಇಲ್ಲಿ ದೇಶದಲ್ಲೆಲ್ಲ ನರೇಂದ್ರ ಮೋದಿ ವರ್ಸಸ್ ಕಾಂಗ್ರೆಸ್ ಆದ್ರೆ ಇಲ್ಲಿ ಕಾಂಗ್ರೆಸ್ ಅಲ್ಲ, ನರೇಂದ್ರ ಮೋದಿ ವರ್ಸಸ್ ಗ್ಯಾರಂಟಿ. ಅದು ಕೂಡ ಈ ಚುನಾವಣೆಯಲ್ಲಿ ಈ ಗ್ಯಾರಂಟಿಗಳು ಎಷ್ಟು ಪ್ರಭಾವ ಬೀರಿದೆ ಅನ್ನೋದನ್ನು ಗೊತ್ತಾಗ್ತೈತೆ. ಅದನ್ನು ಕೂಡ ಒಂದು ಪರೀಕ್ಷೆ ಅಂತ ನಾವು ತಿಳ್ಕೊಂಡಿದ್ದೀರಿ. ಕಾಂಗ್ರೆಸ್ನ ಮಾನದಂಡ ಏನು ಅನ್ನೋದು, ಈ ಗ್ಯಾರಂಟಿಗಳ ಎಷ್ಟು ವರ್ಕೌಟ್ ಆಗಿದೆ ಅನ್ನೋದನ್ನು ಕೂಡ ಈ ಚುನಾವಣೆ ನಮಗೆ ಒಂದು ಮಾನದಂಡ ಆಗುತ್ತೆ. ಓಕೆ, ವಾಟ್ಸ್ ಯುವರ್ ನಂಬರ್ ಟೋಟಲ್ ಭಾರತಕ್ಕೆ ಬಂದಾಗ NDA? ವಾಟ್ಸ್ ಯುವರ್ ನಂಬರ್ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು? ನಿಮ್ದೊಂದು ಇಂಟರ್ನಲ್ ಸಮೀಕ್ಷೆ ಅಂತ ಇರುತ್ತಲ್ಲ, ವಾಟ್ಸ್ ಯುವರ್ ನಂಬರ್? ನಾವು ನನಗನ್ಸ್ತತೆ 380, 390 ಆಸ್ಪಾಸ್ವರೆಗೂ ಹೋಗ್ಬೋದು ಅಂತ ಅನಿಸುತ್ತೆ, ರೀಚ್ ಆಗ್ಬೋದು ಅಂತ ಅನಿಸುತ್ತೆ. ಕರ್ನಾಟಕದ ಮಟ್ಟಿಗೆ ಬಂದರೆ ನಾವು ಚುನಾವಣೆಗೆ ಮುಂಚೆ ಹೇಳಿದೆ, ನಾವು ಚುನಾವಣೆ ಮುಂಚೆನೇ ಹೇಳಿದ್ರಲ್ಲ, ನಾವು 23 ಸ್ಥಾನ ಗೆಲ್ತೀರಿ ಅಂತ ಚುನಾವಣೆ ಮುಂಚೆನೇ ನಾವು ಹೇಳಿದಿರಿ. ಯಡಿಯೂರಪ್ಪನವರು ಹೇಳಿದ್ದಾರೆ, ನಾವು ಹೇಳಿದಿರಿ 23-24 ಸ್ಥಾನ ಗೆಲ್ತೀನಿ ಅಂತ ಹೇಳಿದಿರಿ. ನಾವು ಹತ್ತತ್ರ ಆ ಸ್ಥಾನಕ್ಕೆ ನಾವು ಬರ್ತೀರಿ ಅಲ್ಲಿ. ಓಕೆ, ರೈಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.